ಇದ್ರ ಮಧ್ಯೆ ಇನ್ನೊಂದು ವರ್ತೂರ್ ಸಂತೋಷ್ ಹಾಗೂ ತನೀಶ್ ಅವ್ರದ್ದು ಏನು ಕಥೆ ಇದು ಅವ್ರದ್ದು ನನಗೆ ಐಡಿಯಾ ಇಲ್ಲ, ಬಟ್ ನಾನು ವರ್ತೂರ್ ಅವ್ರಿಗೆ ಡೈರೆಕ್ಟಾಗಿ ಕೇಳಿದ್ದೆ ಈ ಕ್ವಶನ್ನ. ಏನು ವರ್ತೂರ್ ಅವರೇ, ತನಿಷಾದ್ ಏನಾದರೂ ಇದೆಯಾ ನಿಮ್ಮದು ಅವ್ರದ್ದು, ನೀವೇನಾದರೂ ಪ್ರೀತಿಸ್ತಿದ್ದೀರಾ ಅವರ ಅಂತ. ಅವ್ರು ಹೇಳಿದ್ರು, ಇಲ್ಲ ಅಕ್ಕ ಆ ಥರ ಏನಿಲ್ಲ, ಬಂದು ಕಾಲು ಒತ್ತುತ್ತೀನಿ ಅಂತಾಳೆ, ನಾನು ಒತ್ತೋರ್ನ ಬೇಡ ಅಂತ ಅನ್ಲ, ನನಗೂ ಕಾಲನ್ನ ಒತ್ತಿಸ್ಕೊತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ನೇಲ್ ಕಟ್ ಮಾಡಬೇಕು, ಅದನ್ನು ಅಷ್ಟೇ. ಸೊ ಗೊತ್ತಿಲ್ಲ, ಮೈಟ್ ಬಿ. ನನಗೆ ಇದುವರೆಗೂ ಅನಿಸಿರೋದು ನಿಜವಾದ ಅಭಿಪ್ರಾಯ, ತನಿಷಾ ವರ್ತೂರ್ ಅವ್ರ ಜೊತೆ ಕ್ಲೋಸ್ ಆಗಿರೋದು ಏನಕ್ಕೆ ಅಂದರೆ, ವರ್ತೂರ್ ಅವ್ರಿಗೆ ತುಂಬ ಆಚೆಗಡೆ ಫ್ಯಾನ್ಸ್ ಇದ್ದಾರೆ, ವೋಟಿಂಗ್ ಇದೆ. ಸೊ ಅವರಿಂದ ತನಿಷಾ ಅವರು ಸೇಫ್ ಆಗಿ ಆಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಅವರು ಹೆಗಲ ಮೇಲೆ ಇಟ್ಟು ಬಂದ್ಬಿಟ್ಟಿದ್ದಾರೆ. ಸೊ ಪ್ರೀತಿ ಪ್ರೇಮ ಹೊರತುಪಡಿಸಿದ್ರೆ ಈ ಬಾರಿಯ ಬಿಗ್ ಬಾಸ್ ಗೆಲ್ಲುವ ನಿಜವಾದ ಯೋಗ್ಯತೆ ಮತ್ತು ಅರ್ಹತೆ ಯಾರಿಗಿದೆ ನಿಮ್ಮ ಪ್ರಕಾರ? ವಿನಯ್ಗಿದೆ. ಬಟ್ ವಿನಯ್ ಅವರು ಎಲ್ಲರೂ ಅಗ್ರೆಸಿವ್ ಅಂತ ಹೇಳೋದು ರೀತಿ ನೋಡಿದ್ರೆ, ಬಟ್ ಕಾರ್ತಿಕ್ ಬರ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ ನನ್ನ ಪ್ರಕಾರ ವಿನಯ್ ಬರಬೇಕು. ಗೇಮ್ ಪ್ಲ್ಯಾನು, ಸ್ಟ್ರಾಟಜಿ ಇಲ್ಲ ಹೀರೋ ಅಂತ ಅನ್ನಿಸ್ಕೊಂಡು ಮೈಟ್ ಬಿ ಕಾರ್ತಿಕ್ ಬರ್ಬೋದು ಅಂತ ಅನ್ಸುತ್ತೆ ನನಗೆ. ಕಾರ್ತಿಕ್ ಅವ್ರದ್ದು ಅತಿರೇಕ ಕೋಪ ಅಂತ ಅನ್ಸಲ್ವಾ? ತುಂಬ ಕೋಪ ಇದೆ ಅವರಿಗೆ, ಬಟ್ ಅವರು ಆಚೆಗಡೆ ತೋರಿಸ್ಕೊಂತಿಲ್ಲ. ಅವರಿಗೆ ಅದೇ ಇದು ವಿನಯ್ ಅವ್ರನ್ನ ಕಂಡ್ರೆ ಒಂದು ಪ್ರೀತಿನೂ ಇದೆ, ಒಂದು ಭಯಾನೂ ಇದೆ ಅವರಿಗೆ. ಬಿಕಾಸ್ ಅವರಿಬ್ರು 10 ವರ್ಷದಿಂದ ಫ್ರೆಂಡ್ಸ್ ಅವರು. ಸೊ ಆ್ಯಂಡ್ ಕಾರ್ತಿಕ್ ಅವ್ರು ವಿನಯ್ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಆಚೆಗಡೆ. ಸೊ ಅದಕ್ಕೆ ಅವ್ರು ಸ್ವಲ್ಪ ಕಂಟ್ರೋಲ್ ಮಾಡ್ಕೊತಾರೆ ಮಧ್ಯ ಅದನ್ನು. ವಿನಯ್ ಕಾರ್ತಿಕ್ ಎಷ್ಟೇ ಜಗಳ ಆಡಿದ್ರು ಕೊನೆಗೆ ಒಂದಾಗ್ತಾರೆ, ಅದು ಫ್ರೆಂಡ್ಶಿಪ್, ಅವ್ರದ್ದು ಫ್ರೆಂಡ್ಶಿಪ್ ಅದು. ಸೊ ಅದಕ್ಕೆ ಸ್ವಲ್ಪ ಕಂಟ್ರೋಲಿಂಗ್ ಇದಿದೆ ಅವ್ರದ್ದು. ನಿಮ್ಮ ಪ್ರಕಾರ ಬಿಗ್ ಬಾಸ್ ಅಲ್ಲಿ ಇದ್ದವರೆಲ್ಲರೂ ಹೊರಗಡೆ ಇದ್ದಂಗೆ ಅಂದರೆ ಇದ್ದ ರೀತಿಯಲ್ಲೇ ಇದ್ದಾರಾ, ಅಥವಾ ಬಿಗ್ ಬಾಸ್ಗೋಸ್ಕರ ಒಂದಿಷ್ಟು ಬದಲಾವಣೆ ಮಾಡಿಕೊಂಡು ಮುಖವಾಡ ಹಾಕೊಂಡು ಬದುಕ್ತಾ ಇದ್ದಾರೆ? ಐ ಗೆಸ್ ಹೊರಗಡೆ ನನಗೆ ಯಾರೂ ಅಷ್ಟು ಪರಿಚಯ ಇಲ್ಲ. ಸೊ ಒಳಗಡೆ ಹೋದಾಗ ಅದು ಅವ್ರ ಗೇಮ್ಗೋಸ್ಕರ ಆಡ್ತಿದ್ದಾರೋ ಇಲ್ಲ ಆಚೆಗಡೆನೂ ಹೀಗೆ ಇದ್ದಾರೋ ಅಂತ ಗೊತ್ತಾಗಲ್ಲ ನನಗೆ. ಬಿಕಾಸ್ ಆಚೆಗಡೆ ನನಗೆ ಯಾರೂ ಪರಿಚಯ ಇಲ್ಲದೆ ಇರೋ ಕಾರಣ ಒಳಗಡೆ ನಾನು ಜಡ್ಜ್ ಮಾಡೋಕ್ಕಾಗಲ್ಲ ಯಾರು. ಒಬ್ಬೊಬ್ಬರ ಸ್ಪರ್ಧೆ ಹೆಸರು ಹೇಳ್ತೀನಿ, ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಒಂದು ಪದ ಅಥವಾ ಒಂದು ವಾಕ್ಯ. ಓಕೆ. ನಮ್ರತಾ. ಸ್ಮಾರ್ಟ್. ಸ್ನೇಹಿತ್. ನಾಟಿ. ಡ್ರೋನ್ ಪ್ರತಾಪ್. ಇಂಟೆಲಿಜೆಂಟ್ ಬಟ್ ನಾಟ್ ಇಂಟೆಲಿಜೆಂಟ್. ವಿನಯ್ ಗೌಡ. ಸ್ಟ್ರಾಂಗ್ ಬಟ್ ಎಮೋಷ್ನಲ್. ತುಕಾಲಿ ಸಂತೋಷ್. ಮೈಂಡ್ ಗೇಮ್ ತುಂಬ ಆಡ್ತಾರೆ. ತನಿಷಾನು ಮೈಂಡ್ ಗೇಮ್ ತುಂಬ ಚೆನ್ನಾಗಿ ಆಡ್ತಾರೆ. ಸಿರಿ ಮ್ಯಾಮ್ ನ್ಯೂಟ್ರಲ್. ಸಂಗೀತನೂ ಅಷ್ಟೇ ಸ್ಟ್ರಾಂಗ್ ಬಟ್ ಎಮೋಷ್ನಲ್. ಇವಾಗ ವರ್ತೂರ್ ಅವರು ತುಂಬ ಚೆನ್ನಾಗಿ ಅವ್ರ ಮಾತನ್ನ ಎತ್ತಿ ಮಾತಾಡ್ತಾರೆ. ಬಟ್ ಹಾಗೆ ಸಮ್ಟೈಮ್ಸ್ ತುಕಾಲಿ ಅವರಿಂದ ಇನ್ಫ್ಲೂಯೆನ್ಸ್ ಆಗಿನೂ ಮಾತಾಡ್ತಾರೆ ಅವರು. ಮೈಕಲ್ ಬ್ರೇವ್. ಕಾರ್ತಿಕ್ ಸ್ಟ್ರಾಟಜಿ ಮಾಡೋದ್ರಲ್ಲಿ ಎತ್ತಿದ ಕೈ. ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅನ್ನೋದು ವಿಚಾರ ತುಂಬಾ ಜನಕ್ಕೆ ಅದೊಂದು ಕಲ್ಪನೆ ಇದೆ. ಮೊದಲೇ ಹೇಳಿರ್ತಾರೆ ಇವ್ರನ್ನ ಕಳಿಸ್ತಾರೆ ಮತ್ತೆ ಹಿಂಗೆ ವಾಪಸ್ ಕರ್ಕೊಂಡು ಎಲ್ಲ ಮೊದಲೇ ಡಿಸೈಡೆಡ್ ಆಗಿರುತ್ತೆ. ಸೊ ಯಾವಾಗ ಯಾರು ಹೊರಗೆ ಬರಬೇಕು ಅನ್ನೋದು ಮೊದಲೇ ಪ್ರೀ ಡಿಸೈಡೆಡ್. ಸೊ ನೀವೇನು ಹೇಳ್ತೀರಾ ಟಾಸ್ಕ್ ವಿಚಾರದಲ್ಲಿ ಇರ್ಬೋದು, ಅಥವಾ ಇದೆಲ್ಲ ಸ್ಕ್ರಿಪ್ಟೆಡ್ ಅಥವಾ ನಾಟ್ ಸ್ಕ್ರಿಪ್ಟೆಡ್? ಖಂಡಿತ ಸ್ಕ್ರಿಪ್ಟೆಡ್ ಇಲ್ಲ. ಸೊ ಬಿಗ್ ಬಾಸ್ ಅಂತ ಬಂದಾಗ 24 ಗಂಟೆ ಕ್ಯಾಮ್ರಾ ಅಲ್ಲೇ ಇರುತ್ತೆ. ನಮಗೆ ಒಂಚೂರು ಹುಷಾರಿಲ್ಲ ಅಂತಂದ್ರು ಟ್ಯಾಬ್ಲೆಟ್ ಕೇಳಬೇಕು ನಾವು. ಅದು ಸ್ಟೋರ್ ರೂಮ್ ಕ್ಯಾಮ್ರಾಗೆ ಹೋಗ್ಬಿಟ್ಟು ಬಿಗ್ ಬಾಸ್ ನಿಮ್ಮಲ್ಲಿ ಒಂದು ವಿನಂತಿ ಅಂತ ಹೇಳಾದ್ಮೇಲೆ, ರಿಕ್ವೆಸ್ಟ್ ಆದಮೇಲೆ, ಟ್ಯಾಬ್ಲೆಟ್ ಕೇಳಾದ್ಮೇಲೆ ಇಮಿಡಿಯೇಟ್ ಕಳಿಸಲ್ಲ ಅವರು. ಅದನ್ನು 1-2 ದಿನ ಆದಮೇಲೆ ಕಳಿಸ್ತಾರೆ. ಹುಷಾರಿಲ್ಲ ಆದಮೇಲೆ ಟ್ಯಾಬ್ಲೆಟ್ ಕಳಿಸ್ತಾರೆ. ಇಲ್ಲ ಅಂತಂದರೆ ತುಂಬ ಹುಷಾರಿಲ್ಲ ಅಂತಂದರೆ ಒಂದು 1/2 hour ನೋಡ್ತಾರೆ, ಅವ್ರ ಕ್ಯಾಮ್ರಾದಲ್ಲಿ ಎಲ್ಲರನ್ನೂ ಅಬ್ಸರ್ವ್ ಮಾಡ್ತಾರೆ. ಸೊ ಅದಾದಮೇಲೆ ಸ್ಟೋರ್ ರೂಮಲ್ಲಿ ಇಟ್ಬಿಟ್ಟು ಬೆಲ್ ಆಗುತ್ತೆ. ಆವಾಗ ಸ್ಟೋರ್ ರೂಮ್ ಡೋರ್ ಓಪನ್ ಮಾಡಿಬಿಟ್ಟು ನಾವು ಟ್ಯಾಬ್ಲೆಟ್ ಏನಾದರೂ ತೊಗೊಬೇಕಾಗತ್ತೆ. ಆ್ಯಂಡ್ ವೀಕೆಂಡ್ಸ್ ಅಂತ ಬಂದಾಗ ಫ್ರೈಡೇ ಬಂದು ನಮಗೆ ಹಾಲಿಡೇ ಅಂತ ಇರುತ್ತೆ. ಸೊ ಫ್ರೈಡೇ ಸುಮ್ಮನೆ ಡ್ರೆಸ್ಅಪ್ ಆಗಿ ಅಲ್ಲಿ ಓಡಾಡೋದು ಅಷ್ಟೇ ಇರುತ್ತೆ. ಬಟ್ ಇಡೀ ದಿನ ಗಾರ್ಡನ್ ಏರಿಯಾದಲ್ಲೇ ಇರಬೇಕಾಗುತ್ತೆ. ಯಾಕೆಂದರೆ ಸ್ಯಾಟರ್ಡೇ ಬಂದು ಸುದೀಪ್ ಸರ್ದು ಎಪಿಸೋಡ್ ಇರುತ್ತೆ. ಬ್ಲೈಂಡ್ಸ್ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಇವರೆಲ್ಲ ಬಂದು ಕ್ಲೀನ್ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಯಾರ ಜೊತೆನೂ ಕಾಂಟ್ಯಾಕ್ಟ್ ಇರಲ್ಲ ನಮಗೆ. ಆಚೆಗಡೆಯಿಂದ ಒಬ್ರದ್ದು ಕಾಂಟ್ಯಾಕ್ಟ್ ಇರಲ್ಲ ನಮಗೆ. ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಕ್ಯಾಮ್ರಾ ಹತ್ತ ಮಾತಾಡಬೇಕು ನಾವು.
ಏನೇ ಎಮರ್ಜೆನ್ಸಿ ಇದ್ರೂ ನಾವು ಕ್ಯಾಮ್ರಾ ಹತ್ರ ಮಾತಾಡಬೇಕು. ವೀಕೆಂಡ್ ಕಾಸ್ಟ್ಯೂಮ್ಸ್ ಕೇಳಬೇಕು ಅಂದ್ರೂ ನಾವು ಕ್ಯಾಮ್ರಾ ಹತ್ರ ಮಾತಾಡಬೇಕು. ಅವಾಗ ಅವ್ರ ಟೀಮು ಅಲ್ಲಿಂದ ಆಮೇಲೆ ನಮ್ಮ ಪೇರೆಂಟ್ಸ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅದೆಲ್ಲ ಮಾಡ್ತಾರೆ ಅವರು. ಒಂಚೂರು ಸ್ಕ್ರಿಪ್ಟೆಡ್ ಇಲ್ಲ ಇದು. ನಮಗೆ ಆಚೆ ವಿಷಯ ಏನು ನಡೀತಿದೆ, ಹೆಂಗೆ ನಡೀತಿದೆ ಅಂತ ಗೊತ್ತೇ ಆಗಲ್ಲ ನಮಗೆ. ಮನೆಯಲ್ಲಿ ಮನೆಗೇನೋ ಹೋಗ್ಬಿಟ್ರಿ ಫುಲ್ ಜೋಶಲ್ಲಿ, ಎಕ್ಸೈಟ್ಮೆಂಟಲ್ಲಿ. ಸೊ ಬಟ್ ಮನೆಗೆ ಒಳಗಡೆ ಹೋದ್ಮೇಲೆ ಯಾಕಾದರೂ ಬಂದೆ ಇಲ್ಲಿ ಅಂತ ಏನಾದರೂ ಹೋಗಿವ್ರಿಗೆ ಅನಿಸಿದ್ದೀರಿ ಯಾವತ್ತಾದರೂ? ಖಂಡಿತ ಇಲ್ಲ. ಸೊ ಆ ಮನೆಗೆ ಹೋಗಿದ್ದು ಆಚೆ ಬಂದಾಗ ಅನ್ನಿಸ್ತು ಯಾಕಾದ್ರೂ ಬಂದ್ಬಿಟ್ಟೆ ನಾನು ಆಚೆ ಅಂತ ಅನ್ನಿಸ್ತು. ಬಟ್ ಹೋಗಿದ್ದಕ್ಕೆ ಯಾಕಾದ್ರೂ ಬಂದೇ ಇಲ್ಲಿ ಅಂತ ಅನಿಸಿಲ್ಲ ನನಗೆ. ಎಲ್ಲ ಸ್ಪರ್ಧಿಗಳಿಗೂ ಸುದೀಪ್ ಅವ್ರದ್ದು ನಡೆ ಮತ್ತು ನುಡಿನೇ ಒಂದು ಸ್ಟ್ರೆಂತ್, ವೀಕೆಂಡ್ ಎಪಿಸೋಡು. ಸೊ ಅದ್ರ ಬಗ್ಗೆ ನಿಮ್ಮ ಕಿಚ್ಚನ ಪಂಚಾಯತಿ ಬಗ್ಗೆ ನಿಮ್ಮ ಆ್ಯಕ್ಚುಲಿ ಸುದೀಪ್ ಸರ್ ಬರೋ ಎಪಿಸೋಡ್ಗಳಲ್ಲಿ ನಾವು ಮೊದಲೇ ಮಾತಾಡ್ಕೊತಾ ಇರ್ತೀವಿ ಎಲ್ಲರೂ ನಿಂತಿರ್ಬೇಕಾದ್ರೆ. ಸೊ ಸುದೀಪ್ ಸರ್ ಇವತ್ತು ಯಾವ ಕಲರ್ ಬಟ್ಟೆ ಹಾಕೊತಾರೆ ಅಂತ ಒಬ್ರೊಬ್ರು ಒಂದೊಂದು ಕಲರ್ ಹೇಳಿರ್ತಾರೆ. ಸೊ ಯಾರಾದರೂ ಆ ಥರ ಕಲರ್ ಗೆಸ್ ಮಾಡಿದ್ರೆ, ಕರೆಕ್ಟ್ ಕಲರ್ ಗೆಸ್ ಮಾಡಿದ್ರೆ ಅವ್ರಿಗೆ ಅರ್ಧ ಬೌಲ್ ಎಕ್ಸ್ಟ್ರಾ ರೈಸು ಆ ಥರ ಅಂತ. ಅದು ಚೆನ್ನಾಗಿರುತ್ತೆ. ಯಾಕಂದರೆ ಅವ್ರು ಸುದೀಪ್ ಸರ್ ಸ್ಟೈಲೇ ಒಂಥರ ಬೇರೆ. ಅವ್ರನ್ನ ನೋಡೋಕ್ಕೆ ನಾವು ಕಾಯ್ತಾ ಇರ್ತೀವಿ ಎವ್ರಿ ವೀಕೆಂಡ್ಸ್. ಬಟ್ ಭಯದಲ್ಲಿ ಕಾಯ್ತಾ ಇರ್ತೀವಿ. ಬಿಕಾಸ್ ಸ್ಯಾಟರ್ಡೇ ಒಂದು ಕ್ಲಾಸ್ ತಗೊಳ್ಳೋ ಕ್ಲಾಸು ಆ್ಯಂಡ್ ಸಂಡೇ ಬಂದು ಫನ್ ಇದಿರುತ್ತೆ. ಸೊ ಸ್ಯಾಟರ್ಡೇ ಎಪಿಸೋಡ್ ಅಂತ ಬಂದಾಗ ತುಂಬ ಭಯ ಇರುತ್ತೆ. ಅದು ಫಸ್ಟ್ ಅಬ್ಸರ್ವ್ ಮಾಡ್ತೀವಿ. ಸುದೀಪ್ ಸರ್ನ ಕೆಳಗಿಂದ ತೋರಿಸಿದಾಗ ಅವ್ರ ಮುಖದಲ್ಲಿ ನಗು ಇರುತ್ತಾ ಇಲ್ಲ ಕೋಪ ಇರುತ್ತಾ ಅಂತ ಅದು ಅಬ್ಸರ್ವ್ ಮಾಡ್ತೀವಿ. ಅದ್ರ ಮೇಲೆ ನಮ್ಮ ಮೂಡು ಡಿಪೆಂಡ್ ಆಗುತ್ತೆ. ಅದು ಯೂಶಲಿ ಹಂಗೆ ಆಗೋದು ಎಲ್ಲ ಸ್ಯಾಟರ್ಡೇ ಎಪಿಸೋಡಲ್ಲಿ. ಸೊ ಅವರು ಬ್ಯುಸಿ ಶೆಡ್ಯೂಲ್ ಮಧ್ಯೆಯೂ ಅಂದರೆ ಸುಮಾರು ಜನ ಏನು ಅನ್ಕೋತಾರೆ ಕಾರ್ಯಕ್ರಮ ನೋಡ್ರಲ್ಲ ಸುದೀಪ್ ಅವರು ಅಂತ ಅನ್ಕೋತಾರೆ. ಬಟ್ ಅವರು ಎಲ್ಲವನ್ನೂ ಪರ್ಟಿಕ್ಯುಲರ್ ಪಾಯಿಂಟ್ ಔಟ್ ಮಾಡಿ ಮಾತಾಡಿ ನಿಮಗೆ ಯಾವುದು ಕೆಟ್ಟ ಅನುಭವ ಆಗಿದ್ರು ಅಥವಾ ಒಳ್ಳೆ ಅನುಭವ ಆಗಿದ್ರೆ ಅದೆಲ್ಲವನ್ನೂ ಮೆನ್ಷನ್ ಮಾಡಿ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ಅದು ನನಗೆ ಗೊತ್ತಿಲ್ಲ. ಬಟ್ ನಾನು ಕೇಳ್ಪಟ್ಟಿರೋ ಪ್ರಕಾರ ಸುದೀಪ್ ಸರ್ ಎಲ್ಲ ಎಪಿಸೋಡ್ ನೋಡ್ತಾರೆ. ಸೊ ಅದಕ್ಕೆ ಅವರಿಗೆ ಪಿನ್ ಟು ಪಿನ್ ಏನೇನು ನಡೆದಿರುತ್ತೆ ಅಂತ ಗೊತ್ತಿರುತ್ತೆ. ಸೊ ಅದೆಲ್ಲ ನೋಡ್ಕೊಂಡು ಬರದೆ ನಂತರ ತಪ್ಪು ಮಾಡಲ್ಲ ಡೆಫಿನೆಟ್ಲಿ ಸರ್. ಬಿಗ್ ಬಾಸ್ ನೋಡ್ಕೊಂಡು ಬರದೆ ಅವರು ಇಷ್ಟು ವರ್ಷದಿಂದ ಹೋಸ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ಒಂದು ಐಡಿಯಾ ಇರುತ್ತೆ ಹೇಗೆ ನಡ್ಸ್ಕೊಂಡು ಹೋಗ್ಬೇಕು ಶೋನ ಅಂತ. ಆ ಥರ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಅದಕ್ಕೆ ಇವಾಗ ಸೀಸನ್ 10 ಅಷ್ಟು ಓಡ್ತಾ ಇರೋದು ಅನ್ಸುತ್ತೆ. ಹೌದು. ಸೊ ಬಿಗ್ ಬಾಸಿಂದ ಪವಿಯವರು ಕಲಿತ ಪಾಠ, ಬಿಗ್ ಬಾಸ್ ನಿಮಗೆ ಕಲಿಸಿದ ಪಾಠ? ಬಿಗ್ ಬಾಸಿಂದ ನಾನು ಕಲಿತ ಪಾಠ ಬಂದು ಬೇಗ ಜನರನ್ನ ನಂಬಬಾರ್ದು ಆ್ಯಂಡ್ ಬೇಗ ಜನರನ್ನ ಜಡ್ಜ್ ಮಾಡಬಾರ್ದು. ಯಾರನ್ನ ನೋಡಿ ಆಚೆ ನೋಡ್ಕೊಂಡು ಏನಂತ ಅಂದ್ಕೊಂಡು ಹೋಗಿರ್ತೀವೋ ಅದು ಒಳಗೆ ಅವ್ರು ಆಗಿರಲ್ಲ ಅದು. ಸೊ ಬೇಗ ಜಡ್ಜ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಅದು ಆಚೆ ಇದ್ದಾಗಲೂ ನಾನು ಅದನ್ನೇ ಇದ್ದಿದ್ದು, ಆ ಥರನೇ ಇದ್ದಿದ್ದು. ಬೇಗ ಜಡ್ಜ್ ಮಾಡ್ತಿರ್ಲಿಲ್ಲ ಜನರನ್ನ. ಕಲ್ತಿಲ್ದೇ ಇರೋ ಪಾಠ ಬಂದರೆ ಕಲ್ತಿಲ್ದೇ ಏನೂ ಇಲ್ಲ ಆ ಥರ. ನಾನು ಅಲ್ಲಿ ಹೋಗಿ ಎಲ್ಲ ಕಲ್ತಿದ್ದೀನಿ. ಅಡುಗೆ ಮಾಡೋದೆಲ್ಲ ಮುಂಚೆಯಿಂದನೇ ಬರ್ತಿತ್ತು ನನಗೆ. ಸೊ ಐ ಗೆಸ್ ಅಲ್ಲಿ ಹೋಗಿ ಎಲ್ಲ ಕಲ್ತಿದ್ದೀನಿ ನಾನು. ಆಲ್ಮೋಸ್ಟ್ ಆಚೆ ಕಡೆಯಿಂದನೇ ಎಲ್ಲ ಕಲ್ತ್ಕೊಂಡು ಹೋಗಿರೋದು ಅದು ಅನಿಸುತ್ತೆ ನನಗೆ. ನಾನು ಇನ್ನೊಂದು ಪ್ರಮುಖವಾದ ವಿಚಾರ, ನೀವು ಬಿಗ್ ಬಾಸ್ ಮನೆಗೆ ಹೋದ ತಕ್ಷಣ ಇದ್ದಕ್ಕಿದ್ದಂತೆ ಎಲ್ಲರೂ ನಿಮ್ಮ ಮದುವೆ ಚಿಂತೆ ಶುರುವಾಗ್ಬಿಟ್ಟಿದೆ. ಸೊ ಅವ್ರ ಸಮಾಧಾನಕ್ಕಾದರೂ ಹೇಳ್ಬೋದಾ ಮದುವೆ ಆದಾಗ? ಮದುವೆ ಮಾಡಿದ್ವಿ ಇನ್ನೂ 1 ವರ್ಷ ಒಳಗೆ ಅನಿಸುತ್ತೆ. ಸೊ ಇನ್ನೂ ನಮ್ಮಿಬ್ಬರು ಪೇರೆಂಟ್ಸ್ ಡಿಸೈಡ್ ಮಾಡಿಲ್ಲ ಡೇಟ್ಗಳೆಲ್ಲ. ಸೊ ಲಾಕ್ಡೌನ್ ಟೈಮಲ್ಲೇ ಆಗಬೇಕಿತ್ತು. ಸೊ ಲಾಕ್ಡೌನ್ ಆಯಿತು ಅಂತ ಮುಂದುವರ್ಸ್ಕೊಂಡು ಹೋಯ್ತು ಅದು. ಇವಾಗ ಅವ್ರು ಅಂಡಮಾನಲ್ಲಿದ್ದಾರೆ. ಏಪ್ರಿಲಲ್ಲಿ ಬರ್ತಾರೆ. ಅದು ಬಂದ ಆಮೇಲೆ ಸ್ವಲ್ಪ ನಮ್ಮದು ಪರ್ಸ್ನಲ್ ಮನೆಗಿನೇ ಅದೆಲ್ಲ ನೋಡಿ ಎಲ್ಲ ಸೆಟಲ್ ಆದಮೇಲೆ ನಮ್ಮದು ಮದುವೆ. ನೋಡಿದಾರೆ. ಅವ್ರು 24 ಗಂಟೆ ನೋಡ್ತಿದ್ರಂತೆ. ಅವ್ರು ಅದನ್ನೇ ಹೇಳ್ತಿದ್ದು, 24 ಗಂಟೆ ನೋಡ್ತಿದ್ದೆ ನಿಮ್ಮನ್ನ ಅಂತ. ಎಲ್ಲರಿಗೂ ಆಲ್ಮೋಸ್ಟ್ ನೀರಿ ಟಾಸ್ಕ್ ತುಂಬಾ ಇಷ್ಟ ಆಗಿದ್ದು. ಬಿಕಾಸ್ 1.5 ಅವರ್ ಕುತ್ಕೊಳ್ಳೋದು ತುಂಬಾ ಕಷ್ಟ. ಒಂದೇ ಜಾಗದಲ್ಲಿ ಕುತ್ಕೊಬೇಕು ಅಂದ್ರೆ, ಅದು ನೀರು ಓಡಿಸ್ಕೊಂಡು ಕುತ್ಕೊಬೇಕು ಅಂದ್ರೆ, ಅದು ಒಬ್ರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದಾಗ ಕುತ್ಕೊಳ್ಳೋದು ತುಂಬಾ ಕಷ್ಟ ಅದು. ಸೊ ಆಲ್ಮೋಸ್ಟ್ ಎಲ್ಲರಿಗೂ ಅದೇ ಟಾಸ್ಕ್ ಇಷ್ಟ ಆಗಿದ್ದು. ಸೊ ಬಿಗ್ ಬಾಸ್ ಆಯ್ತು, ಸದ್ಯಕ್ಕೆ ಪವಿ ಅವರು ಏನು ಮಾಡ್ತಾರೆ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದಾರೆ? ಸದ್ಯಕ್ಕೆ ನಾನು ಟೈಮ್ ತಗೊತಾ ಇದ್ದೀನಿ. ಸ್ವಲ್ಪ ವೆಕೇಶನ್ ಅಂತ ಟೈಮ್ ತಗೊತಾ ಇದ್ದೀನಿ. ಸೊ ನಾನು ಅಂಡಮಾನ್ಗೆ ಹೋಗೋ ಪ್ಲ್ಯಾನಲ್ಲಿದೆ. ಸೊ ಅದಾದಮೇಲೆ ಪ್ರಾಜೆಕ್ಟ್ಸ್ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಯಾವ ಥರ ಪ್ರಾಜೆಕ್ಟ್ಸ್ ಬರುತ್ತೆ ಅಂತ. ಅಲ್ಲಿ ಗಂಟ ನಾನು ನನ್ನ ಮಾಡ್ಲಿಂಗ್ಸು ಆ್ಯಡ್ ಶೂಟ್ಸ್ ಎಲ್ಲ ಮಾಡ್ತಾ ಇರ್ತೀನಿ, ನಾನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಅದು ಬಿಟ್ಟರೆ ಅದೇ ಪ್ರಾಜೆಕ್ಟ್ಸ್ ಹೇಗೆ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಂದು ಕೆಲಸ ನೆಕ್ಸ್ಟ್.
ಅದು ಅವ್ರ ಕೆಲಸ ಅನ್ಸುತ್ತೆ. ಸೊ ಅವ್ರಿಗೂ ಪೇಮೆಂಟ್ ಸಿಗ್ತಿದೆ ಮಾಡೋಕ್ಕೆ, ಸೊ ಮಾಡ್ತಾ ಇದ್ದಾರೆ. ಸೊ ಮಾಡ್ಕೊಂಡು ಹೋಗ್ಲಿ, ನನ್ಗೇನು ಪ್ರಾಬ್ಲಮ್ ಇಲ್ಲ ಅದರಿಂದ. ವೈಯಕ್ತಿಕ ಪರ್ಸನಲ್ ಅಟ್ಯಾಕ್ ಅಂತ ಬಂದಾಗ ತುಂಬ ಹರ್ಟ್ ಆಗೋ ಮೂಮೆಂಟ್ಗಳಿರ್ತವೆ. ನಾನು ಹೇಗೆ ಅಂದರೆ, ನಾನು ಫಸ್ಟ್ ಆಫ್ ಆಲ್ ಯಾವುದನ್ನು ಪರ್ಸ್ನಲ್ ಆಗಿ ತಗೊಳ್ಳಲ್ಲ. ಅದು ನಮ್ಮವರು ನನ್ನವರು ಅಂತ ಹೇಳೋದು ಬಿಟ್ಟರೆ ಬೇರೆ ಯಾರು ಅಷ್ಟು ಪರ್ಸ್ನಲ್ ಅಟ್ಯಾಕ್ ಮಾಡಿದ್ರು ನಾನು ಕೇರು ಮಾಡಲ್ಲ. ನಾನು ಪರ್ಸ್ನಲ್ ಆಗಿ ತಗೊಳ್ಳೋದು ಇಲ್ಲ. ಫಸ್ಟ್ ಆಫ್ ಆಲ್ ಐ ಗೆಸ್ ಅದು ಮುಂಚೆಯಿಂದನೇ ಆ ದೇವರು ನಂಗೆ ಇದು ಕೊಟ್ಬಿಟ್ಟಿದ್ದಾರೆ, ಸ್ಟ್ರಾಂಗ್ ಮೈಂಡ್ ಕೊಟ್ಬಿಟ್ಟಿದ್ದಾರೆ. ಸೊ ನಾನು ಫಸ್ಟ್ ಆಫ್ ಆಲ್ ಕಮೆಂಟ್ಗಳು ನೋಡೋಕ್ಕೆ ಹೋಗಲ್ಲ ಆ್ಯಂಡ್ ಯಾವುದು ಡಿಲೀಟ್ ಮಾಡೋದು ಇಲ್ಲ. ನಾನು ಹಾಗೇ ಇರಲಿ. ಸೊ ಜನರು ಮಾಡೋರು ಮಾಡ್ತಾ ಇರ್ತಾರೆ, ಅವರು ದುಡ್ಡು ಮಾಡ್ಕೊಳ್ಳಿ, ನಾವು ದುಡ್ಡು ಮಾಡ್ಕೊತೀವಿ ಅಷ್ಟೇ. ಸೊ ಕೊನೆಯದಾಗಿ ನಿಮ್ಮನ್ನ ಇಷ್ಟಪಡೋರಿಗೆ, ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮನ್ನ ಇಷ್ಟಪಟ್ಟವರಿಗೆ, ನಮ್ಮ ಕರ್ನಾಟಕ ಟಿವಿ ಪ್ರೇಕ್ಷಕರಿಗೆ ಪವಿ ಅವರ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಸೆಕೆಂಡ್ ವಾರ ನಾಮಿನೇಟ್ ಆದಾಗ ಎಲ್ಲ ವೋಟ್ ಮಾಡಿದ ಜನತೆಗೆ ಆ್ಯಂಡ್ ವೋಟ್ ಮಾಡದೇ ಇರೋರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಅಟ್ಲೀಸ್ಟ್ ನೋಡಿದ್ದೀರಾ, ನೀವು ನನಗೆ ಸಪೋರ್ಟ್ ಮಾಡಿದ್ದೀರಾ, ನನ್ನ ಫಾಲೋ ಮಾಡಿಕೊಂಡು ನಂಗೆ ಟ್ರಾಲ್ ಮಾಡ್ತಿದ್ದೀರಾ. ಸೊ ತುಂಬ ಖುಷಿ ಆಗ್ತಿದೆ. ಅಟ್ಲೀಸ್ಟ್ ಫಾಲೋವರ್ ನನಗೆ ಜಾಸ್ತಿ ಆಗ್ತಿದ್ದಾರೆ ಆ್ಯಂಡ್ ನಿಮ್ಮ ಟ್ರಾಲ್ ಪೇಜಿಗೆ ಎಲ್ಲ ಚೆನ್ನಾಗಿ ಓಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕರ್ನಾಟಕ ಜನತೆಗೆ ತುಂಬ ಥ್ಯಾಂಕ್ ಯು ಅಂತ ಇಷ್ಟಪಡ್ತೀನಿ. ಇನ್ನೂ ಸಪೋರ್ಟ್ ಮಾಡ್ತಾ ಇರಿ. ಯಾರ್ಯಾರು ಆಡ್ತಾ ಇದ್ದಾರೆ ಇವಾಗ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗ್ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ ಟಿವಿ ದಾರಿದೀಪ.